ಅದಾದ್ಮೇಲೆ ಆಗಿದ್ದೆಲ್ಲ ಡಿಸಾಸ್ಟರೇ. ನಂಗೆ ವಾಮಿಟ್ ಮಾಡ್ಬೇಕನ್ಸ್ತಾ ಇದೆ. ಸುಮ್ಮನೆ ಬಾರೋ. ಸಬ್ಸ್ಕ್ರೈಬ್ ಕರ್ಲೋ. ಕರೋ ಭಾई. We have no idea absolutely where we are. If you guys have some idea on where we have to go. To see the monument of love, Guru. Love. ಸೊ ಗೈಸ್ ಗುಡ್ ಮಾರ್ನಿಂಗ್ ಎವ್ರಿಬಾಡಿ. ಇವತ್ತು ದಸ್ ಕೆಫೆಲ್ಲಿ ಇದ್ದೀವಿ, ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ವ್ಯೂ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ. ಸಕ್ಕತ್ತಾಗಿದೆ ಇಲ್ಲಿಂದ. ಸೈಕ್ ಆಗ್ಬಿಡ್ತೀರಾ ನೋಡಿ. ಬ್ಯೂಟಿಫುಲ್ ಗಂಗಾ ನದಿ ಫ್ಲೋ ಆಗ್ತಾ ಇದೆ ನಮ್ಮ ಮುಂದೆ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಇವರು. ಗಂಗಾ ನದಿಯಲ್ಲಿ ಸ್ನಾನ ಮಾಡೋದು ಕಷ್ಟ ಆಗಿದ್ರು ನಿನ್ನೆ ರಿವರ್ ರಾಫ್ಟಿಂಗ್ ಅಲ್ಲಿ ಮುಳುಗಿಸ್ಬಿಟ್ರು. ಆಮೇಲೆ ಫುಲ್ಲು ತಲೆ ಎಲ್ಲ ಕೆಳಗಡೆ ಹಾಕಿ ನಾವಲ್ಲೇ ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಟ್ವಿ. ಫುಲ್ಲು ಪಾಪ ಗೀಪ ಎಲ್ಲ ತೊಳ್ದೋಗ್ಬಿಟ್ಟಿರುತ್ತೆ. ಮಡಿಕೆ ಖಾಲಿ ಆಗಿದೆ, ಇವಾಗ ಫ್ರೆಶ್ ಆಗಿ ಸ್ಟಾರ್ಟ್ ಆಗುತ್ತೆ. ಇವತ್ತು ರಾತ್ರಿಯಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಪಾರ್ಟಿಯಿಂದ. ಇವತ್ತು 31st ಬೈ ದ ವೇ, 31 ಡಿಸೆಂಬರ್. ಆ್ಯಕ್ಚುಲಿ ನಾವು ಬೆಳಗಿನ ಜಾವ 5:30 ಹೊರಡಬೇಕಿತ್ತು, ಬಟ್ ಅವಾಗಿಂದ ಟ್ರೈನ್ ಇಲ್ಲ ಆಗಿ 1:30ಗೆ ಹೊರಡುತ್ತಂತೆ ಮಧ್ಯಾಹ್ನ. ಸೊ ಎಲ್ಲ ಫುಲ್ ಚಾಪಟ್ ಆಗಿಬಿಟ್ಟಿದೆ ಪ್ಲ್ಯಾನ್. ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸೀದಾ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಹೊರಡ್ತೀವಿ. ಅಲ್ಲಿ ತನಕ ನಾವು ಏನಾದರೂ ತಿಂತೀವಿ. ನಿಂಗೆ ಲಿಟಲ್ ಬುದ್ಧ ಕೆಫೆ. ಗೈಸ್ ಇವಾಗ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ಯೋಗನ್ ಋಷಿಕೇಶ್ 1:30ಗೆ ಟ್ರೈನ್ ಇದೆ. ಬೆಳಿಗ್ಗೆ 5:30 1:30ಗೆ ಡಿಲೇ ಆಗಿ ಬಿಕಾಸ್ ಆಫ್ ಫಾಗ್ ಇವಾಗ ಹೊರಡ್ತಾ ಇದ್ದೀವಿ. ಲಗೇಜ್ ಎಲ್ಲ ಎತ್ಕೊಂಡಿದ್ದೀವಿ. ಮೇಲ್ಗಡೆನೂ ಸುಮಾರು ಬ್ಯಾಗ್ ಇದ್ದಾವೆ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿದೆ, ಅದು ವಿಡಿಯೋನೇ ಮಾಡ್ಕೊಂಡಿಲ್ಲ, ಮರ್ತ್ಬಿಟ್ಟೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಗೈಸ್. ಆ್ಯಂಡ್ ಆಲ್ಸೋ ಬಾಬಾ ಋಷಿಕೇಶ್ ಎಲ್ಲ ಖಾಲಿ ಮಾಡ್ಕೊಂಡು ಬಂದ್ವಿ ನೋಡಿ. ಮೇಲ್ಗಡೆ ಲಗೇಜ್ ಹೆಂಗೆ ಇಟ್ಕೊಂಡಿದ್ವಿ. ನಂಗಂತೂ ಫುಲ್ ಶೀತ ಆಗಿಬಿಟ್ಟಿದೆ ಗುರು. ಎಕ್ಸ್ಟ್ರೀಮು. ಗಂಟ್ಲೆಲ್ಲ ಫುಲ್ ನೋವು, ಎಲ್ಲಾರ ಗಂಟ್ಲು ನೋವ್ತಾ ಇದೆ. ಬೂಸ್ಟ್ ಆಗಿಬಿಟ್ಟಿದೆ. ಹೌಸ್ ದ ಜೋಶ್? ಡೆಲ್ಲಿ ಹೋದ ತಕ್ಷಣ ಫುಲ್ ಹೈ. ಎಸ್ ಲೆಟ್ಸ್ ಗೋ. ರೈಲ್ವೆ ಸ್ಟೇಷನ್ ಮಾತ್ರ ಸಕ್ಕತ್ ಪೀಸ್ ಆಗಿದೆ ಗುರು. ನೋಡಿ ಜನನೇ ಇಲ್ಲ, ಫುಲ್ ಖಾಲಿ. ಗೈಸ್ 1:30ಗೆ ನಾವು ಟ್ರೈನ್ ಹತ್ತಿದ್ದು. ಇವಾಗ ಟೈಮ್ 7:30 ಆಗಿದೆ. ಇವಾಗ ನಿಜಾಮುದ್ದೀನ್ ಸ್ಟೇಷನ್ ಬಂದಿದೆ. ಸೊ ಹೋಗೋಣ ಬನ್ನಿ. ಎಲ್ಲ ಎಕ್ಸೈಟ್ ಆಗ್ಬಿಟ್ಟಿದ್ದಾರೆ ಬಾಯ್ಸ್ ಪಾರ್ಟಿಗೆ. ಪಾರ್ಟಿ ಮೂಡ್ ಆಗಿ 31st ನೈಟ್ ಇವತ್ತು. ಲೆಟ್ಸ್ ಸಿ ಹೌ ಇಟ್ ಗೋಸ್. Disco lights and lasers, my American blazers. We gonna put your hands up. ಇವಳ ನೋಡಣ್ಣ ಎಷ್ಟು ಬೆಳ್ಳಗಳನ್ನ ಯಾವ ಪಾಕೆಟ್ ಹಾಲು ಕುಡಿತಾಳೆ ನೋಡೋಕೆ ಸಣ್ಣ ದುಡ್ಡಿಗೆ ಹಚ್ಚವಳೆ ಬಣ್ಣ. ಹೋಗೋದು ಬೇಡ, ಇಲ್ಲೇ ಇದೆ ಶಿಕಾರಿ. ಯಾವ ಸಾಂಗ್ ಗೊತ್ತಿಲ್ವಾ? ಸೊ ಗುಡ್ ಮಾರ್ನಿಂಗ್ ಗೈಸ್. ನೀವು ಲಾಸ್ಟ್ ಏನು ಟ್ರೈನ್ ವಿಡಿಯೋ ನೋಡಿದ್ರಲ್ಲ, ಅದಾದಮೇಲೆ ಆಗಿದ್ದೆಲ್ಲ ಡಿಸಾಸ್ಟರೇ. ನಿಜಾಮುದ್ದೀನಿಂದ ನ್ಯೂ ಡೆಲ್ಲಿ ಹತ್ರ ಇರೋ ಸ್ಟೇಗೆ ಬಂದ್ವಿ. ಸ್ಟೇಗೆ ಬರೋಕ್ಕೆ ನಮಗೆ ನೈಟ್ 9:30 ಆಗೋಯ್ತು. ಸೊ ಇಲ್ಲಿ ಡೆಲ್ಲಿಲಿ ಹೇಗಂದರೆ ನೀವು ಪಾರ್ಟಿ ಮಾಡೋಕ್ಕೆ ಈಚೆ ಹೋಗ್ಬೇಕಂದ್ರೆ ಬೇಗ ಬಿಡಬೇಕು. 9:30 ಬಂದ್ವಿ, ರೆಡಿಯೆಲ್ಲ ಆಗಿಬಿಟ್ಟು ಈಚೆ ಬರೋ ಅಷ್ಟೊತ್ತಿಗೆ 10:30 ಆಯಿತು. 10:30ಗೆ ಏನೂ ಓಪನ್ ಇಲ್ಲ ಇಲ್ಲಿ ಕನೌಟ್ ಪ್ಯಾಲೇಸ್ ಹತ್ರನೇ ಇದೆ. ಕನೌಟ್ ಪ್ಯಾಲೇಸ್ ಹತ್ರ ಹೋಗೋಣ ಅಂತ ಹೋದ್ವಿ, ಬಟ್ ಪೊಲೀಸ್ ಅವರೆಲ್ಲ ಬ್ಯಾರಿಕೇಡ್ ಹಾಕ್ಬಿಟ್ಟು ಎಲ್ಲ ಫುಲ್ ಸೀಲ್ ಮಾಡಿಬಿಟ್ಟಿದ್ರು. ಆ ಕಡೆಯಿಂದ ಈ ಕಡೆ ಬರೋಂಗಿಲ್ಲ, ಈ ಕಡೆಯಿಂದ ಆ ಕಡೆ ಹೋಗೋಂಗಿಲ್ಲ. ಆ್ಯಂಡ್ ನಾವಿಲ್ಲಿ ಇರೋ ಏರಿಯಾ ಒಂಥರ ನಮ್ಮ ಬ್ಯಾಂಗ್ಳೂರ್ ಶಿವಾಜಿನಗರ್ ಗಾಂಧಿನಗರ್ ಥರ ಇತ್ತು. ಫುಡ್ ಕೂಡ ಝೊಮ್ಯಾಟೋಲ್ಲಿ ತರಿಸ್ಕೊಂಡು ತಿಂದಿದ್ದೀವಿ. ಹೋಟೆಲ್ಸ್ ಏನೂ ಕರೆಕ್ಟಾಗಿಲ್ಲ. ಆಮೇಲೆ ಬೂಸ್ ಮಾಡೋಕ್ಕೆ ಏನೂ ಸಿಕ್ಕಿಲ್ಲ ನಮಗೆ. ಟ್ರಿಲಿ ನೆನ್ನೆ ಸೋಬರಾಗಿ ಮಲ್ಕೊಂಡಿರೋದು ನಾವು, ಏನೇನೂ ಮಾಡಿಲ್ಲ. ಇಟ್ ವಾಸ್ ದ ವರ್ಸ್ಟ್ ನ್ಯೂ ಇಯರ್ ಅಂತಲೇ ಹೇಳ್ಬೋದು. ಸೊ ತೋರ್ಸೋಕ್ಕೆ ಎಕ್ಸೈಟಿಂಗ್ ಆಗಿ ಏನೂ ಇರಲಿಲ್ಲ. ಇಟ್ ವಾಸ್ ಅ ವಿಯರ್ಡ್ ನ್ಯೂ ಇಯರ್. ಗೊತ್ತಿಲ್ಲ, ಟ್ರಿಪ್ ಎಲ್ಲ ಚೆನ್ನಾಗಿ ಹೋಯ್ತು, ಬಟ್ ನ್ಯೂ ಇಯರ್ ಚೆನ್ನಾಗಿ ಹೋಗಿಲ್ಲ. ಸೊ ನೋಡಿ ನೆನ್ನೆ ನಾವು ಇದ್ದಿದ್ದ ಏರಿಯಾ ಈ ಥರ ಇತ್ತು. ಫುಲ್ಲು ಜಾತ್ರೆ
ಇವಾಗ ಚೋಲೆ ಭಟೂರೆ ತಿನ್ನಕ್ಕೆ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಸೀತಾರಾಮ್ ಧವನ್ ಚಂದ್ ಚೋಲೆ ಭಟೂರೆ. ಸೊ ಈ ಏರಿಯಲ್ಲಿ ಇದೆ ಫೇಮಸ್ ಚೋಲೆ ಭಟೂರೆ. ಟೇಸ್ಟ್ ಮಾಡ್ಬಿಟ್ಟು ನೋಡೋಣ ಹೇಗಿದೆ ಅಂತ. ಫುಲ್ ಸಾಫ್ಟ್ ಆಗಿದೆ. ಗೈಸ್ ಇವತ್ತು ಎಲ್ಲೂ ಹೋಗಿಲ್ಲ, ರೂಮಲ್ಲೇ ಇದ್ವಿ. ನನಗಂತೂ ಫುಲ್ ಸ್ಟಮಕ್ ಅಪ್ಸೆಟ್ ಆಗಿ ಹುಷಾರಿಲ್ದಂಗಾಗಿ ರೂಮಲ್ಲೇ ಇದ್ದೆ. ಇವಾಗ ಆಗ್ರಾ ಹೋಗ್ತಾ ಇದ್ದೀವಿ. 15 ಕಿಲೋಮೀಟರ್ ಏನು ಜಾತ್ರೆ ಅಂದರೆ ವೈಷ್ಣೋದೇವಿ ಗಾಡಿ ಎಲ್ಲ ಯಾತ್ರೆಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಫುಲ್ಲು ನೋಡಿ ಎಲ್ಲ ಹೆಂಗ್ ಹತ್ಕೊಂಡು ಕೂತ. ಆ್ಯಕ್ಚುಲಿ ಇದು ಸ್ಲೀಪರ್ ರಿಸರ್ವೇಶನ್ ಇರೋರ್ಗೂ ಬಿಟ್ಟಿಲ್ಲ ಇವರು, ಎಲ್ಲ ಆಕ್ರಮಣ ಮಾಡ್ಬಿಟ್ಟವ್ರೆ ನಂತರ. ನಾವು ಇಷ್ಟೊತ್ತಿಲ್ಲೆಲ್ಲ ಕುತ್ಕೊಂಡಿದ್ವಿ. ಇವಾಗ ಆಗ್ರಾ ಹೋಗಿ ಹಾಸ್ಟೆಲ್ ಹೋಗ್ತೀವಿ. ಆಗ್ರಾದಲ್ಲಿ ಒಂದು ಹಾಸ್ಟೆಲ್ ಬುಕ್ ಆಗಿದೆ. ಆಯ್ತಾ ಇಲ್ಲ ಗುರು ಇಲ್ಲಿ ಆಯ್ತಾನೆ ಇಲ್ಲ. ನಂಗೆ ವಾಮಿಟ್ ಮಾಡ್ಬೇಕನ್ಸ್ತಾ ಇದೆ. ಸುಮ್ಮನೆ ಬಾರು, ನಿನ್ ಮುಂದೆ ನಾನೇ ಇದ್ದೀನಿ. ಅಪ್ಪ हरे राम कृष्ण जगन्नाथ प्रेमानंद, ये क्या हुआ? डब्बे में हम घुस गए ಫೈನಲಿ. वाह ऐसे क्या कर रहे हो? ब्लॉगर हो, यूट्यूबर. सब्सक्राइब कर लो. सब्सक्राइब कर लेंगे। करो भाई. एक चीज देंगे, एक चीज देंगे। इंक्लूसिव नहीं है, ये कंपनी का है भाई, ये कंपनी के टैक्सेस हैं, ये कंपनी के टैक्सेस हैं, कंपनी के चार्जेस हैं। इंक्लूसिव ये मेरे कंपनी के चार्जेस हैं। ये हम लोग 5 जगह कर रहे हैं, क्या है वहाँ तो कंपनी के चार्जेस हैं। ये हम लोग 5 जगह और रुक के आए, वहाँ तो उन्होंने नहीं ली। कंपनी के चार्जेस अभी हमें इतनी पैसे नहीं करते। मुझे भी सोना है, रात के समय में इतनी 1800 ಆಗ್ತಾ मैं सिर्फ आपका एग्जांपल नहीं ले रहा हूँ। हम लोग यहाँ इतनी जगह रुके हैं, 2 जगह मैंने बुक करी, 1 जगह उसने बुक करी है। मैं आपको अभी फोन लगा के इनसे बात करवा सकता हूँ। उन्होंने एक्स्ट्रा टैक्सेस नहीं लगाया, ये इंक्लूसिव होता है। ये इंक्लूसिव कंपनी का होता है। वो पूरा का पूरा प्रीपेड कर दिया होता तो तुम एक्स्ट्रा पैसा लेते। नहीं भैया, इस पे booking.com कभी प्रीपेड ले ही नहीं सकती। ಏನು ಮಾಡೋಣ ಹೋगा ಮಾಡೋಣ ಅಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ. 1400 प्लस 18% GST। मेरे को GST बिल बना के देना। मैं GST बिल दूंगा आपको। ಸೊ ಗೈಸ್ ಫೈನಲಿ ಆಫ್ಟರ್ ಅ ಬಿಗ್ ನೈಸ್ ಫೈಟ್ ಹೋಗ್ತಾ ಇದ್ದೀವಿ ಅವ್ರ ರೂಮ್ಗೆ. ಒಳ್ಳೆ ಸ್ಕ್ಯಾಮ್ ಗುರು ಇದು. ಮಿಡ್ ನೈಟ್ ಟೈಮ್ 12 ಗಂಟೆ ಆಗಿದೆ. ಟೈಮ್ ನೋಡ್ಕೊಂಡ್ಬಿಡ್ತಾರೆ. ತಪ್ಪು ಹಂಗೆ ಮಾಡಬಾರ್ದು ಅವರು. ರೂಮ್ಸ್ ಹೆಂಗಿದೆ ನೋಡೋಣ ಬನ್ನಿ. ಓ ಅಲ್ಲ ಇಲ್ಲಿ 5-6 ಡಿಗ್ರೀಸ್ ಇದೆ, ಅದ್ರಲ್ಲಿ ಫ್ಯಾನ್ ಹಾಕೊಂಡು ಅಣ್ಣ ಆಟ ಆಡ್ತವ್ರೆ. ಯಾಕೆ ಮಗ ಇಲ್ಲ 2 minutes wait ಮಾಡೋಣ. ಹೋಗ್ತೀನಿ ಏನ್ ಬೇಕಾದ್ರೆ ಮಾಡ್ಕೊ. ಅವರು ಪಾಪ ಸ್ಕೂಲಿಂದ ರಾತ್ರಿ ಎಷ್ಟೊತ್ತಾಗಿದೆ ಗೊತ್ತಿಲ್ಲ, 1 ಗಂಟೆ ಆಗಿದೆ. ಒಂದೇ ಒಂದು ಬಿರಿಯಾನಿ ರೈಸ್ ಇದೆ. ಸೊ ಅದಕ್ಕೆ 1, 2, 3, 4, 5, 6 ಜನ ಕೈ ಹಾಕಿ ತಿಂತಾ ಇದೀವಿ. ರುಚಿ ಸಕ್ಕದಾಗಿದೆ. ಆ ರೇಂಜ್ಗೆ ಹಶ್ವಾಗಿದೆ. ಸ್ವಲ್ಪ ಇರೋದಕ್ಕೆ ಜಾಸ್ತಿ ರುಚಿ ಬರ್ತಾರೆ. ಆಲ್ರೆಡಿ ಇದ್ರ 3 times ಬಾರ್ಸ್ ಆಗಿದೆ ಡೆಲ್ಲಿಲಿ. ಚಳಿಗಾಲದ ಬಿರಿಯಾನಿ ಡಿಗ್ರೀಸ್ ಇವಾಗ ಒಂದು 8-10 ಇದೆ. ನನ್ನ ಕಡೆ ಬರುತ್ತೆ ಅಂತ ಕಾಯ್ತಾನೆ ಇದೀನಿ, ಒಬ್ರು ತಿನ್ಸ್ತಿಲ್ಲ. ಓಕೆ ಗೈಸ್, ಖಾಲಿ ಮಾಡ್ತೀವಿ. ಬೈ. ಸೊ ಹೆಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಲಾಸ್ಟ್ ಡೇ. ಸೊ ಇವತ್ತು 12th ಡೇ ನಮ್ಮ ಟ್ರಿಪ್ಪು, January 2nd. ಇವತ್ತಿಗೆ ನಮ್ಮ ಟ್ರಿಪ್ ಮುಗಿಯುತ್ತೆ. ನಾವು ಇವತ್ತು ಆಗ್ರಾದಲ್ಲಿದ್ದೀವಿ. ಟೈಮ್ 9:30 ಆಗಿದೆ. ಫುಲ್ ಫಾಗ್ ಇದೆ, ವಾತಾವರಣ ಫುಲ್ ಚಿಲ್ ಆಗಿದೆ, ಫುಲ್ ಚಳಿ ಇದೆ ನೋಡಿ. ಎಲ್ಲ ರೆಡಿ ಆಗಿದ್ದಾರೆ ಆಗ್ರಾ ತಾಜ್ ಮಹಲ್ ನೋಡಕ್ಕೆ. ಫ್ರೆಂಡ್ಸ್ ಹೆಂಗಿತ್ತು 11 days ಟ್ರಿಪ್ಪು? ಕ್ರೇಜಿ. ಇವತ್ತು ಲಾಸ್ಟ್ ಡೇ, ಬಟ್ ಫುಲ್ ಬಾಡಿ ಸುಸ್ತಾಗ್ಬಿಟ್ಟಿದೆ. ಹೆವಿ ಟಯರ್ಡ್ನೆಸ್ ಅಂತೂ. ಅ ಗುಡ್ ಟ್ರಿಪ್ ಇಸ್ ಅರೌಂಡ್ 8 to 9 days ಸಾಕು ಮೋಸ್ಟ್ ಪ್ರಾಬಬ್ಲಿ. ಬಟ್ 12 days ಆದರೆ ಬಾಡಿ ಕೈ ಕೊಟ್ಬಿಡುತ್ತೆ. ಆ 12 days ಅಥವಾ 9 days ಟ್ರಿಪ್ಪಲ್ಲಿ 1 day ಬರೀ ರೆಸ್ಟ್ ಇರಬೇಕು. So that you can power through for the next rest of the trip. 12 days ಅಲ್ಲಿ 2 days ಸನ್ ಸಿಕ್ಕರು ಸಾಕಾಗಿತ್ತು ನಮ್ಗೆ. ಒಂದೇನು ಸನ್ ಸಿಕ್ಕಿಲ್ಲ, ಫುಲ್ ಚಳಿ ಇಲ್ಲ, ಫುಲ್ ಟೋಟಲಿ ಫಾಗಿ. ಇವನ್ ಆಗ್ರಾ ಇಸ್ ಆಲ್ಸೋ ಫಾಗ್. ಬೆಳಿಗ್ಗೆ 4 ಡಿಗ್ರಿ, 4 ಡಿಗ್ರೀಸ್, 5 ಡಿಗ್ರಿ, 6
It's 9 to 10 a.m. in the morning and it's 6 degrees. ಎಲ್ಲೋದ್ರೂ ಚಳಿ, ನಾರ್ತ್ ಇಂಡಿಯಾ ಸೌತ್ ಇಂಡಿಯಾನೇ ಪರವಾಗಿಲ್ಲ, ಇಷ್ಟು ಚಳಿನೇ ಇರಲ್ಲ. ಹಾಯ್ ಗಾಯ್ಸ್, ಸೊ ನಾವು ಇವಾಗ ತಾಜ್ ಮಹಲ್ಗೆ ಬಂದಿದ್ದೀವಿ. ಕಾಣಿಸ್ತಿಲ್ಲ, ಅದೇನೋ ಗೋಪುರ ಕಾಣ್ತಿದೆ, ಆ ತಾಜ್ ಮಹಲ್ ಇಲ್ವೋ ಗೊತ್ತಿಲ್ಲ. ಅಲ್ಲಿ ಫಾರಿನರ್ಸ್ನ ನೋಡ್ತಾನೆ ನಮ್ಮ ಹುಡುಗ. ಬಾಯ್ ಬಾಯ್ ಬಿಟ್ಕೊಂಡು ನೋಡ್ತಾವನೆ ಸಂತು. ಯೋಗಕ್ಷೇಮ ವಿಚಾರಿಸ್ತಿದ್ದೆ. ಯಾರು ಯೋಗ, ಯಾರು ಕ್ಷೇಮ? ಪಾಪಾ ಪಾಪಾ I need some more. We have no idea absolutely where we are. If you guys have some idea on where we have to go, kindly let us know. Thank you. 2 ಸೆಕೆಂಡ್ ನಾನೇ ಕನ್ಫ್ಯೂಸ್ ಆಗಿಬಿಟ್ಟೆ. ಬನ್ನಿ ಬನ್ನಿ ಎಲ್ಲರೂ ತಾಜ್ ಮಹಲ್ ಜಾತ್ರೆ ನೋಡೋಣ. ಬೆಳಿಗ್ಗೆ ಸನ್ರೈಸ್ ಟೈಮ್ ಬರೋಣ ಅಂತ ಅನ್ಕೊಂಡ್ವಿ, ಬರ್ತಾ ಬರ್ತಾ ಲೇಟ್ ಆಯ್ತು. ಜನ ಸಾಗರ, ಜನ ತಾಜ್ ಮಹಲ್ ಫುಲ್ ಹತ್ರದಿಂದ ನೋಡ್ತಾ ಇದೀವಿ. ಕ್ರೇಜಿಯಾಗಿ ಕಾಣಿಸ್ತಾ ಇದೆ. ಒಂದು ಸ್ಕ್ವೇರ್ ಶೇಪ್ ಕಟ್ಟಿದ್ದಾನೆ. ಯಾರು ಕಟ್ಟಿರೋದು ಮಗ? ಶಾಜಹಾನ್ ಕಟ್ಟಿರೋದು. ಫುಲ್ ಫ್ರೀಸ್ ಆಗಿಬಿಟ್ಟಿದೆ. ಎಂಟ್ರಿಗೆ 200 ರೂಪೀಸ್ ಇದೆ. 200 ಇದೆ ಎಂಟ್ರಿಗೆ. ಮೇನ್ ಎಂಟ್ರಿ 45. ಒಳಗೆ ಹೋಗಕ್ಕೆ ಫಾರಿನರ್ ಸಖತ್ತಾಗಿದ್ದಾರೆ ಗುರು. ಯಾರನ್ನ ನೋಡಿ ಹೇಳ್ತಾ ಇದ್ದಾರೆ? ಜರ್ಮನಿಯಿಂದ ಒಬ್ಬೊಬ್ರು, ಇಟ್ಲಿಯಿಂದ, ಎಲ್ಲೆಲ್ಲಿಂದನೂ ಬರ್ತಾರೆ. ಏನಕ್ಕೆ ಗೊತ್ತಾ? ಟು ಸಿ ದ ಮಾನ್ಯುಮೆಂಟ್ ಆಫ್ ಲವ್ ಗುರು. ಲವ್. ಏನೋ ಮಾಡ್ತಿದ್ಯಾ? ಪ್ಯೂಕುಡು 20% ಫಾರಿನರ್ಸ್ ಇದ್ದಾರೆ ಇಲ್ಲಿ. ಅಲ್ಲಿ ಗಾರ್ಡನ್ ಏರಿಯಾ ಒಳಗೆ ಅಲೋ ಇಲ್ಲ, ಸೊ ಅಲ್ಲಿ ಯಾರು ಹೋಗ್ತಾ ಇಲ್ಲ. ಅಲ್ಲಿ ಒಳಗೆ ಬಂದಿದ್ದೀವಿ, ಸಕ್ಕತ್ತಾಗಿದೆ. ಬಾಯ್ ಬಾಯ್ ಟು ತಾಜ್ ಮಹಲ್ ಗೈಸ್. ಹೋಗ್ತಾ ಇದೀವಿ ಇವಾಗ ಡೆಲ್ಲಿಗೆ. ಟೈಮ್ 12 o'clock ಆಗಿದೆ. ಫ್ಲೈಟ್ 9:30 ಇದೆ. ಹೋಪ್ಫುಲಿ ವಿ ಕ್ಯಾಚ್ ದ ಫ್ಲೈಟ್. ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಡೆಲ್ಲಿಗೆ. ಚಚ್ಕೊಂಡು ಆ್ಯಕ್ಚುಲಿ ಟೈಮ್ 3 o'clock ಆಗಿಬಿಟ್ಟಿದೆ. ನಮ್ಮ ಫ್ಲೈಟ್ 9:30 ಇದೆ ನಮ್ಮ ಫ್ಲೈಟು. ಗೈಸ್ ಫೈನಲಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಇವತ್ತಿಗೆ ನಮ್ಮ ಟ್ರಿಪ್ಪು ಮುಗೀತು, ನನ್ನ ಗಂಟ್ಲು ಕಥೆನೂ ಮುಗೀತು. ಹೋಗ್ಬಿಟ್ಟಿದೆ ಫುಲ್ಲು, ಮಾತಾಡೋಕ್ಕೇನು ಆಗ್ತಾಯಿಲ್ಲ. ಸೊ ಗೈಸ್ ಹೋಗೋಣ ಮನೆಗೆ. ನನ್ನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ, ಆಯ್ತಾ ಇಲ್ಲ ನನಗೆ. ಮಲ್ಕೊಂಡ್ರೆ ಸಾಕಾಗೈತೆ. ಫ್ಯಾನ್ಸ್, ಹೌ ಡು ಯು ಫೀಲ್? ಹೋಗೋಣ ಗುರು. ಬಾಯ್ ಗೈಸ್, ಟೇಕ್ ಕೇರ್.